ಇಂದು ದಿನಾಂಕ 23/2/2026ರಂದು ಶ್ರೀ ಕೊಲ್ಲಿ ನಾಗೇಶ್ವರ ರಾವ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಲು ಒತ್ತಾಯಿಸಿ ಗಂಗಾವತಿಯ ತಹಸೀಲ್ದಾರರಿಗೆ ಎಸ್ಎಫ್ಐ ಗಂಗಾವತಿ ತಾಲೂಕು ಸಮಿತಿಯಿಂದ ಪ್ರತಿಭಟನಾ ಮನವಿ ಸಲ್ಲಿಸಲಾಯಿತು. ಜಿಲ್ಲಾ ಅಧ್ಯಕ್ಷ ಶಿವಕುಮಾರ್ ಮಾತನಾಡಿ, ಗಂಗಾವತಿಯ ಸಾಯಿನಗರದಲ್ಲಿರುವ ಶ್ರೀ ಕೊಲ್ಲಿ ನಾಗೇಶ್ವರ ರಾವ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಆದರೆ ಕಾಲೇಜಿನಲ್ಲಿ ಸೂಕ್ತ ಶೌಚಾಲಯಗಳ ಕೊರತೆ ತೀವ್ರವಾಗಿದೆ. ಇಲ್ಲಿ ಶೌಚಾಲಯಗಳು ಸಹ ದುರಸ್ತಿಯಲ್ಲಿದ್ದು ನಿಯಮಿತ ಸ್ವಚ್ಛತೆ ಇಲ್ಲದ ಕಾರಣ ಬಳಸಲು ಅಸಾಧ್ಯವಾಗಿವೆ. ಈ ಸಮಸ್ಯೆ ವಿಶೇಷವಾಗಿ ವಿದ್ಯಾರ್ಥಿನಿಯರ ವಿದ್ಯಾಭ್ಯಾಸದ ಮೇಲೆ ನೇರ ಪರಿಣಾಮ ಬೀರುತ್ತಿದೆ. ಕೆಲ ವಿದ್ಯಾರ್ಥಿಗಳು ಬಯಲು ಶೌಚಾಲಯಕ್ಕೆ ಹೋಗುವಂತ ದುಸ್ಥಿತಿ ಉಂಟಾಗಿರುವುದು ಅತಿ ಅಮಾನವೀಯ ಹಾಗೂ ಲಜ್ಜಾಸ್ಪದ ಸಂಗತಿಯಾಗಿದೆ ಎಂದರು. ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ ಮಾತನಾಡಿ, ಇದೀಗ ಬೇಸಿಗೆ ಆರಂಭವಾಗಿದ್ದು ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚುತ್ತಿದೆ. ಕಾಲೇಜಿನ ಕಟ್ಟಡಗಳಲ್ಲಿ ಸಮರ್ಪಕ ಫ್ಯಾನ್ ಮತ್ತು ಬೆಳಕು ವ್ಯವಸ್ಥೆ ಇಲ್ಲದಿರುವುದು ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆಯನ್ನು ಉಂಟು ಮಾಡುತ್ತಿದೆ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯೂ ಸಮರ್ಪಕವಾಗಿಲ್ಲ. ನೀರು ಶುದ್ಧೀಕರಣ ವ್ಯವಸ್ಥೆ ಇದ್ದರೂ ಅದನ್ನು ಸರಿಯಾಗಿ ನಿರ್ವಹಿಸಲಾಗುತ್ತಿಲ್ಲ. ಈ ಪರಿಸ್ಥಿತಿ ದುರಾಡಳಿತದ ಸ್ಪಷ್ಟ ಉದಾಹರಣೆಯಾಗಿದೆ. ಇಲ್ಲಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಕ್ಷೇತ್ರದ ಮಾನ್ಯ ಎಂಎಲ್ಎ ಮತ್ತು ಎಂಪಿಗಳು ಈ ಸಮಸ್ಯೆಗಳ ಕುರಿತು ಗಮನ ಹರಿಸದಿರುವುದು ಅತ್ಯಂತ ಖಂಡನೀಯವಾಗಿದೆ. ಸರ್ಕಾರಿ ಕಾಲೇಜಿನಲ್ಲಿ ಬಹುತೇಕ ಬಡ ರೈತರು ಹಾಗೂ ಕಾರ್ಮಿಕರ ಮಕ್ಕಳೇ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಇಂತಹ ವಿದ್ಯಾರ್ಥಿಗಳ ಶಿಕ್ಷಣ ಹಕ್ಕಿಗೆ ಅಡ್ಡಿಯಾಗುವ ಪರಿಸ್ಥಿತಿ ನಿರ್ಮಾಣವಾಗಿರುವುದು ನೋವಿನ ಸಂಗತಿ. ಸಮಸ್ಯೆಗಳನ್ನು ತಕ್ಷಣ ಪರಿಹರಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಎಸ್ಎಫ್ಐ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು. ನಂತರ ಕಾಲೇಜು ವಿದ್ಯಾರ್ಥಿನಿಯರು ಮಾತನಾಡಿ ಸಮಸ್ಯೆಯ ಅಳಲು ಹೇಳಿಕೊಂಡರು. ಗಂಗಾವತಿ ತಾಲೂಕಿನ ಮಾನ್ಯ ತಹಸೀಲ್ದಾರ್ ಆದ ನಾಗರಾಜ್ ಯು ಅವರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಮಾತನಾಡಲಾಯಿತು. ಇಂದು ಸಂಜೆ ಎಸ್ಕೆಎನ್ಜಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಭೇಟಿ ನೀಡಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಂಡು ಸಮಸ್ಯೆಯ ಬಗೆಹರಿಸುವುದಾಗಿ ತಿಳಿಸಿದರು. ಈ ವೇಳೆ ಗ್ರೇಡ್ 2 ತಹಸೀಲ್ದಾರರಾದಂತಹ ಮಹಾಂತೇಶ್ ಗೌಡ ಅವರು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಶಿವಕುಮಾರ್ ಇಚನಾಳ್, ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ, ತಾಲೂಕು ಅಧ್ಯಕ್ಷ ನಾಗರಾಜ್ ಯು, ಮುಖಂಡರಾದ ದುರ್ಗೇಶ್, ಮೊಹಮ್ಮದ್, ಮಾರುತಿ ವಿಠಲಪುರ, ಹರೀಶ್, ಹನುಮಂತ, ಬಾಲು ಗಾಂಧಾಳ್, ಸರಳ, ಕವಿತಾ, ಅಮೃತ, ಸಂಚನ ಮತ್ತು ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾಲೇಜುಗಳಲ್ಲಿ ಅವ್ರ ಮಕ್ಕಳು ವಿದ್ಯಾಭ್ಯಾಸ ಮಾಡಲ್ಲ, ಹೌದಲ್ವಾ? ಹೌದು. ಇವತ್ತು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡೋರು ಯಾರು? ದಲಿತ, ಹಿಂದುಳಿದ, ರೈತರ ಮಕ್ಕಳು, ಕಾರ್ಮಿಕರು. ಇವತ್ತೇನು ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಗಂಗಾವತಿ ತಾಲೂಕು ಸಮಿತಿಯಿಂದ ಇವತ್ತೇನು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿಭಟನೆಯ ಉದ್ದೇಶ ಏನಂತಂದ್ರೆ ಇರೋದು 5 ಶೌಚಾಲಯ ಇರೋ ಸ್ಟ್ರೆಂತ್ ಮಾತ್ರ 5,000 ಹೆಚ್ಚು ಇದೆ. ಅದ್ರಾಗ 5 ಮಂದಿ ಲೇಡೀಸ್ ನನ್ನ ಹುಡುಕಿದ್ರು. ಎಲ್ಲ ವಿದ್ಯಾರ್ಥಿಗಳು ಹೊರಗೆ ಇರಬೇಕು. ಅದರಿಂದ ಎಲ್ಲ ಕ್ಲಾಸಸ್ ಕೇಳೋದಕ್ಕೆ ತೊಂದರೆ ಆಗುತ್ತೆ. ಅದಕ್ಕೆ ಕೆಲವೊಂದು ಶೌಚಾಲಯ ಹೆಚ್ಚಾಗಿ ಕೊಟ್ಟರೆ ಲೇಡೀಸ್ಗೆ ಮತ್ತು ಬಿ ಎ ಸ್ಟೂಡೆಂಟ್ ನಮ್ಮ ಕ್ಲಾಸ್ ರೂಮ್ ಆದರೆ ಅದಕ್ಕೆ ಕರೆಂಟೇ ಇರ್ತೀನಿ. ಸ್ಟೂಡೆಂಟ್ಸ್ ಆಗಿರ್ಬೋದು, ನಾನು ಸಹ ಭಾಳ ದೂರ ಊರಿಂದ ಬರ್ತಾ ಇದ್ದೀನಿ. ಇವಾಗ ಕೆಲವೊಂದು ಟೈಮು ಭಾಳ ಶಕೆ ಇದ್ದಾಗ ಕ್ಲಾಸ್ನ ಕೇಳೋಕ್ಕಾಗಲ್ಲ. ಅದರಿಂದ ಮಕ್ಕಳು ಕಾಲೇಜ್ನ ಬಿಡ್ತಾರೆ. ಕಾಲೇಜ್ನ ಬಿಡೋದ್ರಿಂದ ಭಾಳ ಮಕ್ಕಳು ಕಾಲೇಜು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಇದರಿಂದ ಹಲವಾರು ಪ್ರಾಬ್ಲಮ್ಗಳನ್ನ ಸ್ಟೂಡೆಂಟ್ಸ್ ಆಗಿ, ಪೇರೆಂಟ್ಸ್ ಆಗಿ, ಮತ್ತು ಶಿಕ್ಷಕರಾಗಿ ಎದುರಿಸಬೇಕಾಗುತ್ತೆ. ಎಷ್ಟು ದಿನಗಳಿಂದ ಈ ಸಮಸ್ಯೆ ಇದೆ? ಒಂದು ತಿಂಗಳಾಯ್ತು. ಒಂದು ತಿಂಗಳಾಯ್ತಾ? ನಾವು ಬಂದು ಇವಾಗ ಒಂದು ಸೆಮಿಸ್ಟರ್ ಅಷ್ಟೇ ಮಾಡಿಸಿದ್ದೀವಿ. ಹಾಂ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತುಳಸಿ ಅಂತ. ನಾನು ಕೊಲ್ಲಿ ನಾಗೇಶ್ವರ ಕಾಲೇಜ್ ಗಂಗಾವತಿಯಲ್ಲಿ, ಕೊಲ್ಲಿ ನಾಗೇಶ್ವರ ಕಾಲೇಜಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಇಲ್ಲಿ ಟಾಯ್ಲೆಟ್ಗಳು, ಶೌಚಾಲಯಗಳು
ಖಾಲಿಯಾಗಿಲ್ಲ. ಇದ್ರೂ ಕೂಡ ಅವು ನಮ್ಮ ಕಾಲೇಜಲ್ಲಿ ತುಂಬಾ ಸ್ಟ್ರೆಂತ್ ತುಂಬಾ ಇದೆ. ಎಲ್ಲ ಡಿಗ್ರಿ ಮತ್ತೆ MA ಎಲ್ಲ ಕಾಲೇಜ್ ಎಲ್ಲ ಕ್ಲಾಸ್ಗಳಿದ್ದಾವೆ. ಆದರೆ ಟಾಯ್ಲೆಟ್ ಮಾತ್ರ ಗರ್ಲ್ಸಿಗೆ ಒಂದು 5 ರಿಂದ 6 ಅಷ್ಟೇ ಇದ್ದಾವೆ. ಅವು ಇದ್ರೆ ಚೆನ್ನಾಗಿರ್ತವೆ, ಒಂದೊಂದ್ಸರಿ ಚೆನ್ನಾಗಿರಲ್ಲ. ನೀರು ಕೂಡ ಸರಿಯಾಗಿದ್ರು ಒಂದೊಂದ್ಸರಿ ಸರಿಯಾಗಿರಲ್ಲ.